ಬರ್ತಾನೆ ಇಲ್ಲಲ್ಲ. ಅಯ್ಯೋ ಯಾಕ್ರ ಜೀವ ತಿಂತಾನೆ ನೀತ. 2 ದಿನದ ಹೊತ್ತಾತು ಬರ್ತೀನಿ ಬರ್ತೀನಿ ಅಂತನ ಬರವಲ್ಲ. ಇವ ನೋಡಿದ್ರೆ ಸೇಟು ದಿನ ಬರ್ತಾನ. ಇರಿ ನಾನೇನು ಬೇಡನಲ್ಲ, 1 ದಿನದ ಬಾಡಿಗೆ ಕೊಡಿ 2 ದಿನದ ಬಾಡಿಗೆ ಕೊಡಿ ಅಂತಾನ. ಒಬ್ಬ ನಮ್ಮ ಹುಡುಗರು ಸರಿ ಇಲ್ಲ ಅಂತೇಳಿ ಒಬ್ಬ ಬಂದು ಹೆದರಿಸ್ತಾನ. ಇವರ ನಮ್ಮ ಅಣ್ಣಾರ ಏನೇನು ಉಪಯೋಗಿಲ್ಲ. ಏನು ಮಾಡಲ ನೀಗ, ತಡಿ ಇನ್ನೊಂದ್ಸರಿ ಫೋನ್ ಆದರೂ ಮಾಡ್ತೀನಿ. ಅಯ್ಯೋ ನಾನು ಫೋನ್ ಮಾಡಿದ್ದ ಸೈಟು ಫೋನಿಂದ, ನನ್ನ ಫೋನ್ ಎಲ್ಲೈತಿ ಕರ್ಮ. ಈಗ ಬರೋವರೆಗೂ ಕಾಯಬೇಕು, ಏನು ಮಾಡೋಕ್ಕಾಗಲ್ಲ. ಎಲ್ಲ ನನ್ನ ಫೋನೆಲ್ಲ ಕಸ್ಕೊಂಡು ಆ ಸೈಟು ತೊಗೊಂಡು ಓಡೋಗ್ಯಾನ ಒಬ್ಬ. ಏನು ಮಾಡಲಿ, ನನ್ನ ಹತ್ರ ಫೋನು ಇಲ್ಲ. ತಡಿ ನೋಡ್ತೀನಿ ಹೊರಗೆ ಯಾರು ಅದಾರನ, ಫೋನ್ ಇದ್ರೆ ಇಸ್ಕೊಂಡು ಬಂದು ಮಾತಾಡ್ತೀನಿ. ಗೌರಿ ಗೌರಿ, ಓ ಬಂದ ಚಂದ್ರು. ಅಪ್ಪ ಬಂದಲ್ಲ ಕೊನೆಗೂ. ಚಂದ್ರು ಬನ್ನಿ ಒಳಗದಿ ನಾನು, ಬನ್ನಿ ಒಳಗೆ ಬರ್ರಿ. ಗೌರಿ ಆರಾಮದಿಯಾ? ಅಯ್ಯೋ ಚಂದ್ರು, ನೀವು ಬರ್ಲಿದ್ದಕ್ಕೆ ನಂಗೆ ಭಾಳ ಭಯ ಆಗ್ಬಿಟ್ಟಿತ್ತಪ್ಪ. ನನ್ನ ಹತ್ರ ನೋಡಿದ್ರೆ ಫೋನ್ ಇರಲಿಲ್ಲಲ್ಲ. ನಾನು ನಿಮ್ಮ ಹತ್ರ ನಿಮ್ಮನ್ನ ಯಾವಾಗ ನೋಡ್ತೀನೋ, ನಿಮ್ಮ ಹತ್ರ ಯಾವಾಗ ಮಾತಾಡ್ತೀನೋ ಅಂತೇಳಿ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು ನಂಗೆ. ಕೊನೆಗೂ ಬಂದ್ರಲ್ಲ, ಇವಾಗ ಒಂಚೂರು ಸಮಾಧಾನ ಆಯ್ತು ನೋಡಿ. ಅಯ್ಯೋ ಏನು ಹೆದರ್ಬೇಡ ಗೌರಿ, ಸರಿ ಇಲ್ಲಿ ನೋಡು. ನಿಮ್ಮ ಮನೆಯವ್ರು ಯಾರ ನೋಡಿದ್ರ ಬೇಜಾರು ಮಾಡ್ಕೋತಾರ. ಸರಿ ಇಲ್ಲಿ ಹೇಳು, ಏನಾಗಿಲ್ಲ, ನಾ ಬಂದಿನಲ್ಲೀಗ, ಯಾಕೆ ಅಷ್ಟೊಂದು ಹೆದರ್ಕೋತಿ? ಸರಿ ಅಮ್ಮ, ಏನಿದು ನೋಡಿರೋ ತಪ್ಪು ತಿಳ್ಕೊತಾರ. ಸರಿ ಇಲ್ಲಿ. ಓ ನಮ್ಮ ಅಪ್ಪ ಅಮ್ಮ ಯಾರೂ ಇಲ್ಲ ಮನ್ಯಾಗ, ಬಿಡಿ. ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತೀರಿ? ನಮ್ಮ ಅಣ್ಣ ಅಷ್ಟೇ ಅದಾರ. ನಿಮ್ಮ ಅಣ್ಣಾರಾದ್ರೂ ದೊಡ್ಡರಲ್ಲಮ್ಮ, ನೀನು ಹಳ್ಳಿಯಕ್ಕೆ ಆಗಿ ಹಿಂಗೆಲ್ಲ ಮಾಡಬಾರ್ದು. ಸ್ವಲ್ಪ ಸರಿ ಇಲ್ಲಿ. ಅದೇನೋ ಆಗ್ಲಿ ನೋಡು, ನಾವಿಬ್ರು ಮದುವೆ ಆಗೋವರೆಗೂ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರೋದು ಒಳ್ಳೇದು. ಏನು ತಲೆ ಕೆಡ್ಸ್ಕೊಬೇಡ. ಈಗ ನಾ ಬಂದಿನಲ್ಲ, ಮತ್ತೆ ಯಾಕೆ ಭಯ ನಿಂಗ? ಇಲ್ಲ ನಂಗೇನು ಭಯ ಇಲ್ಲ, ನೀವು ಬಂದ್ರಲ್ಲ ನಡೀರಿ. ಆ ಸೇಟು ಬಂದ್ರೆ ಮತ್ತೆ ಆತನ ಮುಖ ನೋಡ್ಬೇಕು ನಾನು, ಸೇಟು ಮುಖನ. ನಂಗೆ ಅವ್ನ ಮುಖ ನೋಡೋಕೆ ಇಷ್ಟ ಇಲ್ಲ. ಇರಿ, ನಾನು ರಂಗಣ್ಣವ್ರಿಗೆ ಫೋನ್ ಮಾಡಿದ್ದೆ ಸೇಟು ಮೊಬೈಲಿಂದ, ನೀವು ಬರ್ತೀರಿ ಅಂತ ಹೇಳಿ. ಇನ್ನೇನು ರಂಗಣ್ಣವರು ಬಂದ್ಬಿಡ್ತಾರ, ಅವ್ರ ಹತ್ರ ನಮ್ಮ ಪಾಲಿನ ದುಡ್ಡು ತೊಗೊಂಡು ಹೋಗ್ಬಿಡೋಣ. ನೀವು ಮತ್ತೆ ಹೇಳೋಕೆ ಹೋಗ್ಬಿಡಿ. ಸೇಟು ಏನಾದ್ರು ಬಂದ್ರೆ ಮತ್ತೆ ಬರೋ ಒಡವಿನೆಲ್ಲ ಕಸ್ಕೊಂಡು ಹೋಗ್ತಾನ. ನಂದೇನಿತ್ತಲ್ಲ ಬಂಗಾರ ಸಾಮಾನು, ಅವನ್ನೆಲ್ಲನೂ ನಂದು ಕಾಲೇಜ್ ಬ್ಯಾಗ್ ಇತ್ತು ಒಂದು ಹಳೇದು, ಅದ್ರಾಗ ಹಾಕಿ ಇಟ್ಟೀನಿ. ಅದ್ರೊಳಗನ ಈಗ ರಂಗಣ್ಣರು ಕೂಡ ದುಡ್ಡು ಇಸ್ಕೊಂಡು ನಾವು ಹೋಗ್ಬಿಡೋಣ ಅಂತ. ಆಯ್ತಾಯ್ತು, ಹಂಗ ಮಾಡೋಣಂತ. ಈಗೇನು ಮಾಡೋಣ ಗೊತ್ತನ, ಈಗ ನಾವು ಹುಬ್ಳಿಗೆ ಹೋಗ್ಬಿಡೋಣ. ಹುಬ್ಳಿಗೆ ಹೋಗಿ ಅಲ್ಲಿ ರೂಮ್ ಮಾಡಿ ನಾವಿಬ್ರು ಇರೋಣ. ಆಮೇಲೆ ಇವತ್ತು ನೈಟ್ ಅಲ್ಲೇ ಇದ್ಬಿಡೋಣ ಇಬ್ರು. ಬೆಳಗ್ಗೆನೆ ಬೆಂಗಳೂರಿಗೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ಬಿಡ್ತೀನಿ, ಇಲ್ಲ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ ಗೌರಿ. ನಾನು ನೀನು ಅಂತೇಳಿ ಫ್ಲೈಟ್ ಒಳಗೆ ಬೆಂಗಳೂರಿಗೆ ಹೋಗಿ ನಮ್ಮ ಅಪ್ಪ ಅಮ್ಮನ ಮಂದಿ ನಿಲ್ಲಿಸಿ ನಾವಿಬ್ರು ಮದುವೆ ಆಗ್ಬಿಡೋಣ. ಏನಂತೀಯ? ಹ್ಞೂ ಚಂದ್ರು, ಹಾಗೆ ಮಾಡೋಣ. ನಾನು ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತೇನ. ಸರಿ ಆಯಿತು, ಇವರು ಬೇಗ ಬಂದರೆ ರಂಗಣ್ಣವರು ಹೋಗ್ಬಿಡ್ಬೋದು. ನಂಗೆ ನಿಜವಾಗ್ಲೂ ಎಷ್ಟು ಎಕ್ಸೈಟ್ ಆಗಿನ ಗೊತ್ತೇನೆ ನಾನು ನಿಮ್ಮ ಜೊತೆಗೆ ಮದುವೆ ಆಗಕ್ಕ. ರಂಗಣ್ಣ ಒಬ್ರು ಬರ್ತಾ ಇಲ್ಲ. ಆಮೇಲೆ ಇನ್ನೊಂದು ವಿಷಯ ಚಂದ್ರು, ನಮ್ಮ ಅಣ್ಣರಿಗೂ ಹೇಳಕ್ಕೆ ಹೋಗ್ಬಿಡಿ ನನ್ನ ಹತ್ರ ಬಂಗಾರ ಸಾಮಾನು ಅದಾವಂತಂದು. ಇಲ್ಲಾಂದ್ರೆ ನಮ್ಮ 2 ಅಣ್ಣಂದ್ರು ಒಳ್ಳೆ ಹದ್ದು ಕಾದಂಗೆ ಕಾಯ್ತಾ ಇದ್ದಾವೆ, ಎಲ್ಲನೂ ಕಸ್ಕೊಂಡು ಓಡೋಗ್ಬೇಕಂತೇಳಿ. ಅಪ್ಪಿ ತಪ್ಪಿನೂ ಬಾಯ್ ಬಿಡಬೇಡಿ ಏನು. ಹೌದಾ? ಆಯ್ತಾಯ್ತು, ನಾನೇನು ಹೇಳಲ್ಲ. ಹೋಗು ಮೊದಲು ಅದು ಎಲ್ಲ ಬಂಗಾರ ಸಾಮಾನಿರೋ ಬ್ಯಾಗ್ ಐತಲ್ಲ, ಅದನ್ನ ತೊಗೊಂಬಂದು ನನ್ನ ಕೈ ಕೊಡು. ಮತ್ತು ಆಮೇಲೆ ಸೀಟು ಬಂದ್ರೆ ನಿನ್ನ ಬ್ಯಾಗ್ ಅಂತೇಳಿ ಆ ಬ್ಯಾಗ್ನು ಕಸ್ಕೊಂಡ್ರ ಅವ ಏನಾರು ಬಂದ್ರೆ ನಾ ಹೇಳ್ತೀನಿ ನಂದು ಬ್ಯಾಗ್ ಅಂತೇಳಿ. ಹೋಗು ಬೇಗ ಹೋಗಿ ತೊಗೊಂಬೋಗಿ ಬ್ಯಾಗ. ತಂದೆ, ಒಂದೇ ನಿಮಿಷ ಇಲ್ಲೇ ಇರ್ರಿ. ಬೇಗ ಬಾರೇ, ಟೆನ್ಷನ್ ಆಗತೈತೆ ನಂಗೆ. ಚಂದ್ರು, ಇದಾ ಬ್ಯಾಗ್ ತಗೊಳ್ರಿ, ನೀವು ಇಟ್ಕೊಳ್ರಿ ಇದನ್ನ. ಕಿರಣ್, ಅಯ್ಯೋ ಯಾರ ಬಂದ್ರು ಚಂದ್ರು, ಬ್ಯಾಗ್ ತಗೋ ಬೇಗ. ಕುಡು. ಇವರೇ, ಇಲ್ಲಿ ಕಿರಣ್ ಅವರಿದ್ದಾರಾ? ವಾವ್, ಏನ್ ಬ್ಯೂಟಿ ಗುರು ಇದು. ಸರ್, ಹಲೋ ಮಿಸ್ಟರ್, ಕಿರಣ್ ಅವರಿದ್ದಾರಾ? ಹಾಂ ಇದ್ದಾರೆ. ನೀವ್ಯಾರು? ನಾನು ಕಿರಣ್ ಅವ್ರ ಗರ್ಲ್ ಫ್ರೆಂಡ್ ಆಶಾ ಅಂತ. ಹೋ ನೀವೇನಾ? ನಮ್ಮ ಅಣ್ಣನ ಗರ್ಲ್ ಫ್ರೆಂಡು? ಅದಾನ ನಮ್ಮ ಅಣ್ಣ, ಕರಿತೀನಿ ರೀ. ಅಣ್ಣ, ಅಣ್ಣ ಕತ್ತಿ. ಏನಾದ್ ನಿನಗ ಹಂಗೆ ಕೂಗಿಡ? ಆಶಾ, ಯಾವಾಗ ಬಂದಿ? ವಾವ್, ಈ ಡ್ರೆಸ್ ಹುಡುಗ ಎಷ್ಟು ಚಂದ ಕಾಣಕತ್ತಿ ಗೊತ್ತಾನೆ. ವಾವ್, ವಾಟ್ ಅ ಬ್ಯೂಟಿಫುಲ್ ಡ್ರೆಸ್. ಆ್ಯಂಡ್ ಯು ಚಿನಾ ಅಂದಂಗ ಅವ್ರು ಯಾರು? ಆಶಾನ ನೋಡ್ಕೊಂಡು ನಿಂತ್ಕೊಂಡಾರಲ್ಲ, ಅವ್ರು ಯಾರು ಗೌರಿ? ಚಂದ್ರು. ಗೌರಿ, ಏನಿಲ್ಲ, ಯಾರೋ ಕೋರಿಯನ್ ಥರ ಇದ್ಲಲ್ಲ ಹುಡುಗಿ, ಅದಕ್ಕೆ ನೋಡಕತ್ತಿದ್ದಷ್ಟ. ಇವರು ನಿಮ್ಮ ಅಣ್ಣನ ಗರ್ಲ್ ಫ್ರೆಂಡಾ? ಭಾಳ ಲಕ್ಕಿ ನಿಮ್ಮಣ್ಣ. ಬೇಬಿ, ಕಾರ್ ತೊಗೊಂಬಂದಿಯಾ? ಹೋಗೋಣ ನಾವು. ರಂಗಣ್ಣರು ಇನ್ನೇನು ಬರ್ತಾರ, ದುಡ್ಡು ಇಸ್ಕೊಳೋದು ನಾನು ನೀನು
ಗೋವಾ ಗೋವಾ ಗಾನ್ ಅಂತ ಓಡೋಗ್ತಾ ಇರೋದಷ್ಟೇ. ಕಾರ್ ತಂದಿನ್ ಬೇಬಿ, ಓಡಕ್ಕೆ ಹೋಗೋಣ. ಫ್ಲೈಟ್ ಒಳಗೆ ಹುಚ್ಚ ಅಂತ ಹೋಗ್ಬಿಡೋಣ. ನಾನು ಫುಲ್ ಎಕ್ಸೈಟೆಡ್ಡು. ನಾನು ಪಾಲಿನ ರೊಕ್ಕ ನನ್ನ ಕೈಯಾಗ ಕೊಟ್ಟರು ರಂಗಣ್ಣ, ನಾ ವಾಪಸ್ ಈ ಊರಿಗೆ ಬರೋ ಯೋಚನೆ ಎಲ್ಲ, ಈ ಊರ ಕಡೆ ತಲೆ ಹಾಕೋ ಮಲಗಲ್ಲಮ್ಮ ಮಾರೈತಿ. ನಡಿ ಮೊದ್ಲೋಗ ನಡಿ ಅತ್ಲಾಗ. ಗುರಿ ರಂಗಣ್ಣರು ಎಷ್ಟು ಗಂಟೆಗೆ ಬರ್ತೀನಿ ಅಂದಿದ್ರು? ಈಗ ಬರ್ಬೋದು, 12:30 ಹಂಗೆ ಬರ್ತೀನಿ ಅಂತ ಹೇಳ್ಯಾರ. ನಾನು ಅವ್ರದ್ದು ದಾರಿ ಕಾಯಕತ್ತೀನಿ. ನನ್ನ ಲವರು ಬಂದಾರ ನೋಡು, ನನ್ನನ್ನು ಕರ್ಕೊಂಡು ಹೋಗ್ತಾರೆ ಚಂದ್ರು. ಈಗ ನಾನು ಇಲ್ಲೇನಿರಲ್ಲ. ಇನ್ನು ಪವನಣ್ಣ ಏನು ಇಲ್ಲೇ ಇರ್ತಾನ ಅಥವಾ ಅವನು ಎಲ್ಲಾರು ಹೋಗ್ತಾನ? ಮತ್ತಿನ್ನು ನೆಕ್ಸ್ಟ್ ಏನಾರ ಸೇಟು ಬಂದ್ರ ಕುತ್ಕಿಡ್ದು ಹೊರಗಾಗ್ತಾನ ಅಷ್ಟ. ನೀವಿಬ್ರೇನೋ ಸೆಟ್ರ್ ಆದ್ರಪ್ಪ, ಇನ್ನೇನೈತಿ. ನೀನು ಆಕಿ ಬಾಯ್ ಫ್ರೆಂಡು, ನೀನು ನಿನ್ನ ಗರ್ಲ್ ಫ್ರೆಂಡ್ ಜೊತೆಗೆ ನಿಮ್ಮ ಜೀವನ ನೀವು ಸೆಟ್ಲ್ ಆಗ್ತೀರಿ. ನಾನು ನೋಡು ಏನು ಮಾಡೋಕ್ಕಾಗಲ್ಲ. ನಾನು ಬೆಂಗಳೂರಿಗೆ ಹೋಗ್ತೀನಿ. ನಾನು ಏನಿರಲ್ಲವ ಗೌರವ. ಸೇಟು ಬಂದ್ರೆ ಗೊತ್ತೈತಿ, ಚಂಡ್ ಹಿಡ್ದ ನಾನು ಹೊರಗೆ ಹೋಗಿತಾನಂತಂದು. ಅವ ಬರೋಕ್ಕಿಂತ ಮುಂಚೆಕ ರಂಗಣ್ಣರು ಬಂದು ನನ್ನ ಪಾಲಿನ ದುಡ್ಡು ಕೊಡ್ಬೇಕಲ್ಲ, ನಾನು ಇಸ್ಕೊಂಡು ನಾನು ಹೋಗ್ತೀನಿ ನನ್ನ ಪಾಡಿಗೆ, ನಾನು ಬೆಂಗಳೂರಿಗೆ. ಇದು ಯಾವ್ದ್ರಿ ಬಸ್ ಸ್ಟ್ಯಾಂಡು? ತಡಿ, ನಾನು ಅದ ನೋಡಕತ್ತೀನಿ. ಇದು ಯಾವ ಊರು ಏನ ನನಗೂ ಗೊತ್ತಿಲ್ಲ. ಹಂಗ ಇಳಿದ್ ನಾನು ಇಳಿಯಂಗ ಚಲೋ ಅನಿಸ್ತು ಹಳ್ಳಿ. ಮತ್ತೀಗ ಯಾವುದೋ ನಮ್ಗೆ ಗೊತ್ತಿರ್ದೇ ಇರೋ ಊರಿಗೆ ಬರ್ಬೇಕಲ್ಲ, ಅದಕ್ಕೆ ನನಗೂ ಗೊತ್ತಿಲ್ಲ. ಇಲ್ಲಿ ಯಾವ ಬೋಲ್ಡು ಇರಲಿಲ್ಲ, ಇಳಿದು ಬಿಟ್ಟಿನಿ. ತಡಿ ಆಚೆಕ್ ನೋಡ್ತೀನಿ ಏನ್ರ ಕಾಣುತ್ತಾನ ಅಂತಂದು. ರೀ, ದೂರೆಲ್ಲೂ ಹೋಗಕ್ ಹೋಗ್ಬಿಡ್ರಪ್ಪ, ನನಗೊಬ್ಬಕಿಗೆ ಹೆದರಿಕೆ ಆಗುತ್ತಿಲ್ಲಿ. ತಡಿಯ, ಎಲ್ಲೂ ದೂರ ಹೋಗಂಗಿಲ್ಲ. ನೋಡ್ಬೇಕ ಬೇಡ. ಇದು ಯಾವ ಊರ ಏನ್ ಕತಿಯ? ನನಗಂಕರು ಹೆದರಿಕೆ ಆಗತ್ತಪ್ಪ. ನಾನಂತರ ನಿಮ್ ಜೊತೆಗೆ ಇರ್ತೀನಿ. ನೀವೆಲ್ಲೋಕ್ಕಿರಿ, ನಾ ಅಲ್ಲೇ ಬರ್ತೀನಿ. ರೀ, ನಂಗೆ ಮೊದ್ಲ ಹೊಟ್ಟೆ ಶುವಾಗಿತ್ರಿ. ಏನ್ರಿ ನೀವು? ಯಪ್ಪ, ಹೇಳೀಗ ಏನಿನ್ ಪ್ರಾಬ್ಲಮ್? ಸುತ್ತಮುತ್ತ ಏನ್ರ ಊರೈತೆ ಏನ? ಊರ್ ಒಳಗೆ ಹೋಗ್ಬೇಕಂದ್ರೆ ಎಕ್ಕಡಿಗೆ ಹೋಗ್ಬೇಕು? ಏನ್ ನೋಡ್ಲೇ ಬ್ಯಾಡ ನಾನು? ನಿಂದೊಳ್ಳೆ ಕಾಟ ಆತ್ ನನಗ. ನರಿ, ನಂಗೆ ಭಾಳ ಅಂದ್ರೆ ಭಾಳ ಹೊಟ್ಟೆ ಸಿಗತೈತ್ರಿ. ಏನೇನು ತಿಂದಿಲ್ಲ. ನೋಡ್ರಿ, ಇಲ್ಲಿ ಏನಾರ ಸಿಗತ್ತಾನ ಒಂಚೂರು? ಸರಿತಾ, ನನಗನ್ಸುತ್ತಾ ಇದು ಊರಲ್ಲಿದು ಕ್ರಾಸ್. ಈಗ ಅದಾವಲ್ಲ ಬನಾಪುರ ಕ್ರಾಸ್, ಹಲಗೇರಿ ಕ್ರಾಸ್, ಹಂಗ ಕ್ರಾಸ್ ಇದು. ಅಂದ್ರೆ ಊರು ಒಳಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಇರ್ತೈತಿ. ಇದು ಕ್ರಾಸಿಗೆ ಇಳಿದು ಬಿಟ್ಟಿವಿ. ಏನಾಗಲ್ಲ ತಗೋ. ಇಲ್ಲೇನು ಜಗ್ ಹೊಲ ಅದಾವ. ಈ ಹೊಲಕ್ಕೆ ಹೋಗಾರ ಯಾರ ಬರ್ತಾರ. ಅವ್ರು ಬಂದ್ರಂದ್ರೆ ಕೇಳೋಣ ಯಾವ ಊರು ಏನು ಕೇಳೋಣ. ಮೊದ್ಲು ನೀ ನೋಡಿದ್ರೆ ಹೊಟ್ಟೆ ಹಸಕತ್ತೈತಂತಿದ್ದಿ. ಏನರ ಹೊಟ್ಟಿಗೆ ವ್ಯವಸ್ಥೆ ಮಾಡ್ಬೇಕು, ಮತ್ತು ನೀರಿನ ವ್ಯವಸ್ಥೆ ಮಾಡ್ಬೇಕು. ಹಿಂದೆ ಏನಾರ ನೀರು ಪಾರು ಏನರ ಹರಿತೈತೆ ಏನ ಜರಿ ಪರಿ? ಯಾಕಂದ್ರೆ ಎಲ್ಲ ಸುತ್ತಮುತ್ತ ಹಸಿರೈತಿ, ನೀರಾವರಿ ಜಾಗ. ಎಲ್ಲರ ಏನರ ಹರಿತೈತಿ. ಕ್ಯಾನಲ್ ಗಿನಲ್ ಏನಾರ ಐತನ ನೋಡ್ತೀನಿ. ಕೆರಿಗೆರಿ ಇದ್ರೆ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡ್ಕೋಬೇಕು. ನೋಡು, ಯಾರ ಹಳ್ಳಿ ಹೆಂಗಸ್ರು ಮತ್ತು ಹೊಲಕ್ಕೆ ಹೋಗಿರ್ತಾರ ನೋಡು, ಹಂಗೇನ್ರ ಹೊಂಟ್ರಂದ್ರೆ ಒಂಚೂರು ನಿಂದ್ರಿಸಿ ಮಾತಾಡು. ಏನ ರೀ, ನಮ್ಗೆ ಯಾಕ್ರಿ ಬೇಕು ಈ ಕಗ್ಗ ಹಳ್ಳಿ ಒಳಗೆ ಬಂದು ಬದುಕದು? ಬರ್ರಿ, ನಮ್ಮ ಅಣ್ಣನ ಮನೆಗೆರ ಹೋಗೋಣ, ಇಲ್ಲ ಅಂದ್ರೆ ಅಲ್ಲೇ ನಮ್ಮೂರಾಗನ ಗಂಗಮ್ಮಜ್ಜಿ ಮನೆಗೆ ಹೋಗಿರೋಣಂತ. ಬರ್ರಿ, ನಂಗೆ ಆಗಲ್ರಿ ಈ ಥರ ಎಲ್ಲ ಇರಕ್ಕ. 2 ದಿನದ ಹೊತ್ತಾಯ್ತು, ಕಣ್ಣಿಗೆ ನಿದ್ದಿಲ್ಲ, ಹೊಟ್ಟಿಗೆ ಊಟಿಲ್ಲ, ಚಂದ ಕುಡಿಯಕ್ಕೆ ನೀರು ಸಮಯಕ್ಕಿಲ್ಲ ರೀ. ನನಗಾಗಲ್ಲಪ್ಪ, ನಾನಂತರೂ ಎಲ್ಲೂ ಬರಲ್ಲ. ನಾನು ಇಲ್ಲೇ ಕುಂದಿರ್ತೀನಿ. ಈಗ ನೀವೇನಾರು ಮಾಡ್ರಿ, ಹೋರಿ. ಆತಾತು, ಒಂದು ಸ್ವಲ್ಪ ಅಡ್ಡ ಆಗಲ್ಲೇ, ಏನಾಗೋದಿಲ್ಲ. ಅಯ್ಯೋ ಥೂ, ಈ ಧೂಳ್ದಾಗ ಅಡ್ಡಾಗ್ಬೇಕಾ? ಈ ಧೂಳ್ದಾಗ ಮಲ್ಗಕ್ಕಾರ ಸಾಧ್ಯ ಐತೇನ್ರಿ? ಅಯ್ಯಪ್ಪ, ನನಗಾಗಲ್ಲ. ಮೊದ್ಲ ನಂಗೆ ಭಾಳ ಸೆನ್ಸಿಟಿವ್ ಸ್ಕಿನ್ ಐತಿ. ಆಮೇಲೆ ಏನಾರ ಆತಂದ್ರೆ ಎದಕ್ ಬೇಕು? ಮೊದ್ಲ ಇದು ಕಗ್ಗಳ್ಳಿ, ದವಾಖಾನಿ ಇರಂಗಿಲ್ಲ. ನಾನು ಕುಂದಿರ್ತೀನಿ, ಇನ್ನೇನು ಮಾಡಬೇಕು? ನಂಗೆ ನಿಲ್ಲಕ್ಕಾಗವಲ್ದು. ಓ ನೋಡ್ರಿ, ಏನಾರ ತಿನ್ನಕ್ಕೆ ಸಿಗುತ್ತಾನ ನೋಡ್ರಿಪ್ಪ. ಏನಾರ ಯಾರ ಮಾರಕ್ಕೆ ಬರ್ತಾರ ನೋಡ್ರಿ. ನಿಮ್ಮಪ್ಪ ತೊಗೊಂಬರ್ತಾನೆ, ರೋಡ್ನೆ ಮಾರ್ಕೋಂತ ಬರ್ತಾನೆ. ಹಣ್ರಿ ಶೇಬು ಹಣ್ಣು, ಬಾಳೆಹಣ್ಣು ಅಂತ ಬರ್ತಾನೆ ನಿಮ್ಮಪ್ಪ, ತಿನ್ನುವಂತೆ ಅಂತ. ನಾನು ಹೇಳಕತ್ತೀನಿ, ಕಗ್ಗ ಹಳ್ಳಿದು ಸುತ್ತಮುತ್ತ ಏನು ಕಾಣವಲ್ವು. ನೀ ಎಷ್ಟು ದೂರ ಕಣ್ಣು ಹಾಸಿದ್ರು ಒಂದು ಬಿಲ್ಡಿಂಗ್ ಕಾಣವಲ್ವು. ಅರ್ಥ ಮಾಡ್ಕೊ ನೀನು ಎಷ್ಟು ಹಳ್ಳಿದ ಅನ್ನೋದು. ಯಾತೆಲ್ಲಿ ತಿಂತಿಲೇ? ಆತ ಇಲ್ಲೇ ಕುಂದ್ರು. ಅವರ ಗಿಡ ಪಡ ಅದಾವನ್ನ ತೋಟ ಪಡದಾಗ ಏನಾರ ಹಣ್ಣು ಪಣ್ಣು ಸಿಗ್ತಾವನ್ನ ನೋಡ್ತೀನಿ. ಕುಂತಿರ್ತೀಯಾ? ಅಯ್ಯೋ, ಇದು ಯಾವ ಊರೋ ಏನೋ, ಜನ ಎಂತಾರೋ ಏನೋ, ಏನು ಗೊತ್ತಿಲ್ಲ. ಮತ್ತೀಗೇನು ಮಾಡಲಿ? ನಂಗಂಕರು ಹೊಟ್ಟಿಗೆ ಏನು ಬೀಳೋವರೆಗೂ ನಡೆಯೋಕ್ಕೆ ಶಕ್ತಿನೂ ಇಲ್ಲ. ಆತು, ನಾ ಇಲ್ಲೇ ಕುಂತಿರ್ತೀನಿ, ಎಲ್ಲೂ ಹೋಗಲ್ಲ. ನೀವು ಲಘು ಬರ್ರಿ. ಏನು? ಆತು, ಲಘು ಬರ್ತೀನಿ, ಕುಂದ್ರು. ಎಲ್ಲೂ ಹೋಗಕ್ಕೆ ಹೋಗ್ಬೇಡ. ನಾವು ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ವಾಪಸ್ ಇಲ್ಲಿಗೆ ಬರ್ತೀನಿ. ಎಲ್ಲೇ ಹೋದ್ರೂ ನಾವು ವಾಪಸ್ ಬರೋವರೆಗೂ ಈ ಜಾಗ ಬಿಟ್ಟು ಎಲ್ಲೂ ಕದ್ಲಂಗಿಲ್ಲ. ಏನು? ಸರಿ, ಆತು, ಲಘು ಬರ್ರಿ.